ಓಂ ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ. ಓಂ ಪಿತಾಶ್ರೀ ಶಿವತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 3/3/2026. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 15/10/1968. ಓಂ ನಮಃ ಶಿವಾಯ. ಪ್ರೀತಿಯ ಮಕ್ಕಳೇ, ಇಲ್ಲಿ ಎಲ್ಲರೂ ನರಕವಾಸಿ ಪತಿತರಾಗಿದ್ದಾರೆ. ಎಲ್ಲರನ್ನು ಗಂಗಾ ಸ್ನಾನ ಮಾಡಿಸಲು ಕರೆದುಕೊಂಡು ಹೋಗುತ್ತಾರೆ. ಪತಿತರಾಗಿದ್ದಾರೆ ಎಂದ ಮೇಲೆ ಹೋಗುತ್ತಾರಲ್ಲವೇ? ಸತ್ಯಯುಗದಲ್ಲಿ ಪಾವನರಾಗಿರುತ್ತಾರೆ. ಈ ಸಾಧು ಸಂತರು ಕೂಡ ಎಲ್ಲರೂ ಪತಿತರಾಗಿದ್ದಾರೆ ಎಂದು ತಂದೆ ತಿಳಿಸುತ್ತಾರೆ. ಅವರ ಉದ್ಧಾರ ಮಾಡಲು ಸಹ ನಾನು ಬರಬೇಕಾಗುತ್ತದೆ, ಏಕೆಂದರೆ ಗಂಗೆಯೇನು ಪತಿತ ಪಾವನಿ ಅಲ್ಲ. ಓಂ ನಮಃ ಶಿವಾಯ. ಇದು ಮಕ್ಕಳಿಗೆ ಗೊತ್ತಿದೆ, ನಾವು ಆತ್ಮವಾಗಿದ್ದೇವೆ ಹೊರತು ಶರೀರವಲ್ಲ. ಇವರಿಗೆ ದೇಹಿ ಅಭಿಮಾನಿ ಎಂದು ಹೇಳಲಾಗುತ್ತದೆ. ಮನುಷ್ಯರೆಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ. ಇದು ಪಾಪಾತ್ಮರ ಪ್ರಪಂಚ ಅಥವಾ ವಿಕಾರಿ ಪ್ರಪಂಚವಾಗಿದೆ. ರಾವಣನ ರಾಜ್ಯ ಸತ್ಯಯುಗ ಹೋಗಿದೆ, ಅಂದರೆ ಕಳೆದು ಹೋಗಿದೆ. ಅಲ್ಲಿ ಎಲ್ಲರೂ ನಿರ್ವಿಕಾರಿಗಳಾಗಿ ಇರುತ್ತಿದ್ದರು. ಮಕ್ಕಳಿಗೆ ಗೊತ್ತಿದೆ, ನಾವು ಕೂಡ ಪವಿತ್ರ ನಿರ್ವಿಕಾರಿ ದೇವತೆಗಳಾಗಿದ್ದೆವು. ಯಾರು 84 ಜನ್ಮಗಳ ನಂತರ ಬಂದು ಪತಿತರಾಗಿದ್ದೇವೆ, ಎಲ್ಲರೂ 84 ಜನ್ಮಗಳನ್ನು ತೆಗೆದುಕೊಳ್ಳುವುದಿಲ್ಲ. ಭಾರತವಾಸಿಗಳೇ ದೇವಿ ದೇವತೆಗಳಾಗಿದ್ದರು. ಯಾರು 84, 83 ಅಥವಾ 82 ಜನ್ಮಗಳನ್ನು ತೆಗೆದುಕೊಂಡರೂ ಅವರೇ ಪತಿತರಾಗಿದ್ದಾರೆ. ಇದು ಭಾರತದ ಮಾತೆ ಆಗಿದೆ. ಚೀನಾ ಅಥವಾ ಅಮೇರಿಕದವರು ದೇವಿ ದೇವತೆಗಳಾಗಿರಲಿಲ್ಲ. ಭಾರತವೇ ಅವಿನಾಶಿ ಖಂಡ ಎಂದು ಗಾಯನ ಮಾಡಲ್ಪಟ್ಟಿದೆ. ಯಾವಾಗ ಭಾರತದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು, ಆಗ ಅದಕ್ಕೆ ಹೊಸ ಪ್ರಪಂಚ, ಹೊಸ ಭಾರತ ಎಂದು ಹೇಳಲಾಗುತ್ತಿತ್ತು. ಈಗ ಹಳೆಯ ಪ್ರಪಂಚ, ಹಳೆಯ ಭಾರತವಾಗಿದೆ. ಅವರು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದರು. ಯಾವುದೇ ವಿಕಾರವಿರಲಿಲ್ಲ. ಅದೇ ದೇವತೆಗಳು 84 ಜನ್ಮಗಳನ್ನು ತೆಗೆದುಕೊಂಡು ಈಗ ಪತಿತರಾಗಿದ್ದಾರೆ. ಪತಿತ ಮನುಷ್ಯರಿಗೆ ಕಾಮಿ ಭೂತ ಎಂದು ಹೇಳಲಾಗುತ್ತದೆ. ಯಾರಾದರೂ ಒಬ್ಬ ಪತ್ನಿ ಇರುವಾಗ ಇನ್ನೊಬ್ಬರನ್ನು ಮದುವೆಯಾದರೆ ಇವನು ಕಾಮುಕ, ಲಂಪಟ ಎಂದು ಹೇಳಲಾಗುತ್ತದೆ. ಹಗಲು ರಾತ್ರಿ ವಿಕಾರದಲ್ಲಿಯೇ ಸಿಲುಕಿಕೊಂಡಿದ್ದಾರೆ. ಕಾಮದ ಭೂತ, ಕ್ರೋಧದ ಭೂತ, ಲೋಭ ಮೋಹದ ಭೂತ, ಇವೆಲ್ಲವೂ ದೊಡ್ಡ ಭೂತಗಳಾಗಿವೆ. ಇವುಗಳಲ್ಲಿ ಮುಖ್ಯವಾದದ್ದು ದೇಹಾಭಿಮಾನದ ಭೂತ. ರಾವಣನ ರಾಜ್ಯವಿದೆಯಲ್ಲವೇ? ರಾವಣನು ಭಾರತದ ಅರ್ಧಕಲ್ಪದ ಶತ್ರುವಾಗಿದ್ದಾನೆ. ಮನುಷ್ಯರಲ್ಲಿ 5 ವಿಕಾರಗಳು ಪ್ರವೇಶ ಮಾಡುತ್ತವೆ. ಈ ದೇವತೆಗಳಲ್ಲಿ ಈ ಭೂತಗಳು ಇರಲಿಲ್ಲ. ನಂತರ ಪುನರ್ಜನ್ಮ ತೆಗೆದುಕೊಳ್ಳುತ್ತಾ ಅವರ ಆತ್ಮದಲ್ಲಿಯೂ ವಿಕಾರಗಳು ಬಂದವು. ಅಂದರೆ ದೇವತೆಗಳು ಕೂಡ ಕೆಳಗಿಳಿತಾ ವಿಕಾರಿ ಗುಣಗಳಿಗೆ ವಶರಾದರು. ನಿಮಗೆ ಗೊತ್ತಿದೆ, ಯಾವಾಗ ನಾವು ದೇವತೆಗಳಾಗಿದ್ದೆವೋ ಆಗ ಯಾವುದೇ ವಿಕಾರದ ಭೂತವಿರಲಿಲ್ಲ. ಸತ್ಯಯುಗ ತ್ರೇತಾಯುಗಕ್ಕೆ ರಾಮರಾಜ್ಯ ಎಂದು ಹೇಳಲಾಗುತ್ತದೆ. ದ್ವಾಪರ ಕಲಿಯುಗಕ್ಕೆ ರಾವಣನ ರಾಜ್ಯ ಎಂದು ಹೇಳಲಾಗುತ್ತದೆ. 5 ವಿಕಾರಗಳು ಸ್ತ್ರೀಯಲ್ಲಿ, 5 ವಿಕಾರಗಳು ಪುರುಷನಲ್ಲಿ ಇವೆ. ವಿಷ್ಣುವಿಗೆ 4 ಭುಜಗಳನ್ನು ತೋರಿಸುತ್ತಾರೆ. ಅಂದರೆ 2 ಭುಜ ಸ್ತ್ರೀಯದ್ದು, 2 ಭುಜ ಪುರುಷನದ್ದು. ಇಬ್ಬರನ್ನೂ ಸೇರಿಸಿ ಚತುರ್ಭುಜ ವಿಷ್ಣು ಎಂದು ಹೇಳಲಾಗುತ್ತದೆ. ಇಲ್ಲಿ ಪ್ರತಿಯೊಬ್ಬ ನರನಾರಿಯಲ್ಲಿ 5 ವಿಕಾರಗಳಿವೆ. ದ್ವಾಪರ ಯುಗದಿಂದ ಕಲಿಯುಗದವರೆಗೆ ರಾವಣನ ರಾಜ್ಯ ನಡೆಯುತ್ತದೆ. ಈಗ ನೀವು ಪುನಃ ಪುರುಷೋತ್ತಮ ಸಂಗಮ ಯುಗದಲ್ಲಿ ಕುಳಿತಿದ್ದೀರಿ. ಬೇಹದ್ದಿನ ತಂದೆಯ ಬಳಿ ಬಂದಿದ್ದೀರಿ. ವಿಕಾರಿಯಿಂದ ನಿರ್ವಿಕಾರಿಯಾಗಲು, ನಿರ್ವಿಕಾರಿಯಾಗಿ ನಂತರ ಬೇರೆ ಯಾವುದೇ ವಿಕಾರದಲ್ಲಿ ಬಿದ್ದರೆ ಬಾಬಾ ಬರೆಯುತ್ತಾರೆ, ನೀವು ಮುಖವನ್ನು ಕಪ್ಪು ಮಾಡಿಕೊಂಡಿರಿ, ನಂತರ ಮುಖ ಬೆಳ್ಳಗಾಗುವುದು ಕಷ್ಟವಿದೆ. 5ನೇ ಅಂತಸ್ತಿನಿಂದ ಕೆಳಗೆ ಬಿದ್ದರೆ ಎಲುಬು ಗಿಲುಬು ಎಲ್ಲವೂ ಮುರಿದು ಹೋಗುತ್ತದೆ. ಗೀತೆಯಲ್ಲಿಯೂ ಭಗವಂತನ ವಾಕ್ಯವಿದೆಯಲ್ಲವೇ? ಕಾಮ ಮಹಾಶತ್ರುವಾಗಿದೆ. ಭಾರತದ ವಾಸ್ತವದಲ್ಲಿ ಧರ್ಮಶಾಸ್ತ್ರ ಒಂದೇ, ಗೀತೆಯಾಗಿದೆ.
ಪ್ರತಿಯೊಂದು ಧರ್ಮದ ಒಂದೇ ಶಾಸ್ತ್ರವಿರುತ್ತದೆ. ಭಾರತವಾಸಿಗಳದ್ದು ಬಹಳಷ್ಟು ಶಾಸ್ತ್ರಗಳಿವೆ. ಇದಕ್ಕೆ ಭಕ್ತಿ ಎಂದು ಹೇಳಲಾಗುತ್ತದೆ. ಅರ್ಧ ಕಲ್ಪ ಭಕ್ತಿ ನಡೆಯುತ್ತದೆ. ಏಣಿ ಕೆಳಗಡೆಯೇ ಇಳಿಯುತ್ತಾ ಹೋಗುತ್ತದೆ. ಪ್ರಪಂಚ ಹಳೆಯದು, ತಮೋಪ್ರಧಾನವಾಗುತ್ತದೆಯಲ್ಲವೇ? ಹೊಸ ಪ್ರಪಂಚಕ್ಕೆ ಸತೋಪ್ರಧಾನ ಎಂದು ಹೇಳಲಾಗುತ್ತದೆ. ಗೋಲ್ಡನ್ ಏಜ್. ಅಲ್ಲಿ ಯಾವುದೇ ಜಗಳ, ಕಾದಾಟ ಇತ್ಯಾದಿ ಇರಲಿಲ್ಲ. ದೀರ್ಘಾಯುಷ್ಯು, ಸಂಪೂರ್ಣ ಆರೋಗ್ಯವಂತರು, ಸದಾ ಸಂಪತ್ತಿವಂತರು ಮತ್ತು ಸದಾ ಖುಷಿಯಾಗಿದ್ದರು. ನಿಮಗೆ ಸ್ಮೃತಿ ಬಂದಿದೆ, ನಾವು ದೇವತೆಗಳು ಬಹಳ ಸುಖಿಯಾಗಿದ್ದೆವು. ಅಲ್ಲಿ ಅಕಾಲ ಮೃತ್ಯು ಆಗುವುದೇ ಇಲ್ಲ, ಕಾಲನ ಭಯ ಇರುವುದೇ ಇಲ್ಲ. ಅಲ್ಲಿ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಎಲ್ಲವೂ ಇರುತ್ತದೆ. ನರಕದಲ್ಲಿ ಹ್ಯಾಪಿನೆಸ್ ಇರುವುದೇ ಇಲ್ಲ. ಏನಾದರೂ ಶರೀರದ ದುಃಖ ಇದ್ದೇ ಇರುತ್ತದೆ. ಇದು ಅಪಾರ ದುಃಖಗಳ ಪ್ರಪಂಚವಾಗಿದೆ. ಸತ್ಯಯುಗ ಅಪಾರ ಸುಖಗಳ ಪ್ರಪಂಚವಾಗಿದೆ. ಬೇಹದ್ದಿನ ತಂದೆ ದುಃಖದ ಪ್ರಪಂಚವನ್ನೇನೂ ರಚಿಸುವುದಿಲ್ಲ. ತಂದೆಯು ಸುಖದ ಪ್ರಪಂಚವನ್ನು ರಚಿಸಿದರು. ನಂತರ ರಾವಣನ ರಾಜ್ಯ ಬಂದಾಗ ಅವರಿಂದ ದುಃಖದ ಶಾಪ ಸಿಕ್ಕಿತು. ಸತ್ಯಯುಗ ಸುಖಧಾಮವಾಗಿದೆ, ಕಲಿಯುಗ ದುಃಖಧಾಮವಾಗಿದೆ. ವಿಕಾರದಲ್ಲಿ ಹೋಗುವುದು ಅಂದರೆ ಒಬ್ಬರಿಗೊಬ್ಬರು ಕಾಮಕಟಾರಿಯನ್ನು ನಡೆಸುವುದು ಎಂದರ್ಥ. ಇದು ಎಷ್ಟೊಂದು ದೊಡ್ಡ ಹಿಂಸೆಯಾಗಿದೆ. ಮನುಷ್ಯರು ಹೇಳುತ್ತಾರೆ, ಇದು ಭಗವಂತನ ರಚನೆಯಲ್ಲವೇ? ಆದರೆ ಅಲ್ಲ, ಇದು ರಚನೆ ಅಲ್ಲ. ಭಗವಂತನ ರಚನೆ ಇದಲ್ಲ, ಇದು ರಾವಣನ ರಚನೆಯಾಗಿದೆ. ಭಗವಂತನು ಸ್ವರ್ಗವನ್ನು ರಚಿಸಿದರು. ಆ ಸ್ವರ್ಗದಲ್ಲಿ ಕಾಮಕಟಾರಿ ಇರುವುದೇ ಇಲ್ಲ. ಸುಖ ದುಃಖ ಭಗವಂತನೇ ಕೊಡುತ್ತಾರೆ ಎಂದೇನಲ್ಲ. ಅರೆ, ಭಗವಂತ ಬೇಹದ್ದಿನ ತಂದೆ, ತನ್ನ ಮಕ್ಕಳಿಗೆ ದುಃಖ ಹೇಗೆ ಕೊಡುತ್ತಾರೆ? ನಾನು ಸುಖದ ಆಸ್ತಿಯನ್ನು ಕೊಡುತ್ತೇನೆ ಎಂದು ಅವರು ಹೇಳುತ್ತಾರೆ. ನಂತರ ಅರ್ಧ ಕಲ್ಪದ ನಂತರ ರಾವಣ ಶಾಪ ಕೊಡುತ್ತಾನೆ. ಸತ್ಯಯುಗದಲ್ಲಿ ಅಪಾರ ಸುಖವಿತ್ತು. ಮಾಲಾಮಾಲಾಗಿದ್ದರು, ಅಂದರೆ ಎಲ್ಲದರಿಂದ ಸಂಪತ್ತಿವಾನಾಗಿದ್ದರು. ಒಂದೇ ಸೋಮನಾಥನ ಮಂದಿರದಲ್ಲಿ ಎಷ್ಟೊಂದು ವಜ್ರ ವೈಡೂರ್ಯಗಳಿದ್ದವು. ಭಾರತ ಎಷ್ಟೊಂದು ಶ್ರೀಮಂತ ಆಗಿತ್ತು. ಈಗ ಭಾರತ ಬಡವ ಆಗಿದೆ. ಸತ್ಯಯುಗದಲ್ಲಿ 100% ಶ್ರೀಮಂತ, ಕಲಿಯುಗದಲ್ಲಿ 100% ಬಡವ ಆಗಿದ್ದಾರೆ. ಈ ಆಟ ಮಾಡಲ್ಪಟ್ಟಿದೆ. ಈಗ ಕಬ್ಬಿಣ ಯುಗ ಆಗಿದೆ. ಕಲ್ಮಶಗಳು ಸೇರುತ್ತಾ ಸೇರುತ್ತಾ ಸಂಪೂರ್ಣ ತಮೋಪ್ರಧಾನರಾಗಿದ್ದಾರೆ. ಎಷ್ಟೊಂದು ದುಃಖವಿದೆ. ಈ ಏರೋಪ್ಲೇನ್ ಇತ್ಯಾದಿ ಈಗ 100 ವರ್ಷಗಳಲ್ಲಿ ತಯಾರಾಗಿವೆ. ಇವುಗಳಿಗೆ ಮಾಯೆಯ ಆಡಂಬರ ಅಥವಾ ಮಾಯೆಯ ಶೋ ಎಂದು ಹೇಳಲಾಗುತ್ತದೆ. ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಗಾಂಧಿ ಸ್ವರ್ಗವನ್ನಾಗಿ ಮಾಡಿದರು ಎಂದು. ತಂದೆ ಹೇಳುತ್ತಾರೆ, ಇದು ಕೃತಕ ಸ್ವರ್ಗವಾಗಿದೆ. ರಾವಣನ ಸ್ವರ್ಗ ಎಂದು ಹೇಳಲಾಗುವುದು ಬಹಳ ಸುಂದರವಾಗಿದೆ. ಮಾಯೆಯ ವೈಭವ ನೋಡಿ ನಿಮ್ಮ ಬಳಿ ಯಾರಾದರೂ ಕಷ್ಟಪಟ್ಟು ಬರುತ್ತಾರೆ. ನಮ್ಮ ಬಳಿ ದೊಡ್ಡ ದೊಡ್ಡ ಮಹಲ್ಗಳು, ಮೋಟಾರ್ಗಳು ಇತ್ಯಾದಿ ಎಲ್ಲವೂ ಇದೆ ಎಂದು ತಿಳಿದುಕೊಳ್ಳುತ್ತಾರೆ. ನಾವು ಸ್ವರ್ಗದಲ್ಲಿ ಕುಳಿತಿದ್ದೇವೆ ಎಂದು ಹೇಳುತ್ತಾರೆ. ತಂದೆ ತಿಳಿಸುತ್ತಾರೆ, ಸ್ವರ್ಗ ಸತ್ಯಯುಗಕ್ಕೆ ಹೇಳಲಾಗುತ್ತದೆ. ಯಾವಾಗ ಇವರ ರಾಜ್ಯವಿತ್ತು ಆಗ ಸ್ವರ್ಗವಿತ್ತು. ಈಗ ಇವರ ರಾಜ್ಯವಿಲ್ಲ. ಹೌದು, ಕಲಿಯುಗದ ನಂತರ ಮತ್ತೆ ಇವರ ರಾಜ್ಯವಿರುತ್ತದೆ. ಮೊದಲು ಭಾರತ ಬಹಳ ಚಿಕ್ಕದಾಗಿತ್ತು. ಹೊಸ ಪ್ರಪಂಚದಲ್ಲಿ ಇರುವುದೇ 9 ಲಕ್ಷ ದೇವತೆಗಳು ಅಷ್ಟೇ. ನಂತರ ವೃದ್ಧಿಯಾಗುತ್ತಾರೆ. ಮನುಷ್ಯ ಸೃಷ್ಟಿ ವೃದ್ಧಿಯಾಗುತ್ತಾ ಇರುತ್ತದೆಯಲ್ಲವೇ? ಮೊದಲು ಕೇವಲ ದೇವಿ ದೇವತೆಗಳೇ ಇದ್ದರು. ಆಗ ಬೇಹದ್ದಿನ ತಂದೆ ಈ ಪ್ರಪಂಚದ ಇತಿಹಾಸ ಭೂಗೋಳವನ್ನು ತಿಳಿಸುತ್ತಾರೆ. ತಂದೆಯ ವಿನಃ ಬೇರೆ ಯಾರೂ ಇದನ್ನು ತಿಳಿಸಲು ಸಾಧ್ಯವಿಲ್ಲ. ಇವರಿಗೆ ನಾಲೆಡ್ಜ್ಫುಲ್ ಗಾಡ್ ಫಾದರ್ ಎಂದು ಹೇಳಲಾಗುತ್ತದೆ. ಎಲ್ಲ ಆತ್ಮಗಳ ತಂದೆ. ಆತ್ಮಗಳೆಲ್ಲರೂ ಸಹೋದರರು. ನಂತರ ಅಣ್ಣ ಮತ್ತು ತಂಗಿ ಆಗುತ್ತಾರೆ, ಅಂದರೆ ಸಹೋದರ ಸಹೋದರಿಯರಾಗುತ್ತಾರೆ. ನೀವೆಲ್ಲರೂ
ಪ್ರಜಾಪಿತ ಬ್ರಹ್ಮನ ದತ್ತು ಮಕ್ಕಳು ಆಗಿದ್ದೀರಿ. ಎಲ್ಲ ಆತ್ಮಗಳು ಇವರ ಸಂತಾನ ಅಂತೂ ಅಲ್ಲ. ಅವರಿಗೆ ಪರಮಪಿತ ಎಂದು ಹೇಳಲಾಗುತ್ತದೆ. ಅವರ ಹೆಸರು ಶಿವ ಅಷ್ಟೇ. ತಂದೆ ತಿಳಿಸುತ್ತಾರೆ, ನನ್ನ ಹೆಸರು ಒಂದೇ ಆಗಿದೆ, ಶಿವ. ನಂತರ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಬಹಳಷ್ಟು ಮಂದಿರಗಳನ್ನು ಕಟ್ಟಿದ್ದಾರೆ. ಆಗ ಬಹಳಷ್ಟು ಹೆಸರುಗಳನ್ನು ಇಟ್ಟಿದ್ದಾರೆ. ಭಕ್ತಿಯ ಸಾಮಗ್ರಿ ಎಷ್ಟೊಂದು ಇದೆ. ಅದಕ್ಕೆ ಶಿಕ್ಷಣ ಎಂದು ಹೇಳುವುದಿಲ್ಲ. ಅದರಲ್ಲಿ ಗುರಿ ಉದ್ದೇಶ ಏನೂ ಇಲ್ಲ. ಭಕ್ತಿ ಇರುವುದೇ ಕೆಳಗೆ ಇಳಿಯುವುದಕ್ಕಾಗಿ. ಕೆಳಗೆ ಇಳಿಯುತ್ತಾ ಇಳಿಯುತ್ತಾ ತಮೋಪ್ರಧಾನರಾಗುತ್ತಾರೆ. ನಂತರ ತಮೋಪ್ರಧಾನರಿಂದ ಸತೋಪ್ರಧಾನರಾಗಬೇಕು. ಎಲ್ಲರೂ ಸತೋಪ್ರಧಾನರಾಗಬೇಕು. ನೀವು ಸತೋಪ್ರಧಾನರಾಗಿ ಸ್ವರ್ಗದಲ್ಲಿ ಬರುತ್ತೀರಿ. ಬಾಕಿ ಎಲ್ಲರೂ ಸತೋಪ್ರಧಾನರಾಗಿ ಶಾಂತಿಧಾಮದಲ್ಲಿ ಇರುತ್ತಾರೆ. ಇದನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ತಂದೆ ತಿಳಿಸಿದ್ದಾರೆ, ನೀವು ನನ್ನನ್ನು ಕರೆದಿದ್ದೀರಿ ಬಾಬಾ, ನೀವು ಬಂದು ಪತಿತರನ್ನು ಪಾವನರನ್ನಾಗಿ ಮಾಡಿ ಎಂದು. ಈಗ ನಾನು ಇಡೀ ಪ್ರಪಂಚವನ್ನು ಪಾವನವನ್ನಾಗಿ ಮಾಡಲು ಬಂದಿದ್ದೇನೆ. ಮನುಷ್ಯರು ತಿಳಿದುಕೊಳ್ಳುತ್ತಾರೆ, ಗಂಗಾ ಸ್ನಾನದಿಂದ ಪಾವನರಾಗುತ್ತೇವೆ ಎಂದು. ಗಂಗೆಯನ್ನು ಪತಿತ ಪಾವನಿ ಎಂದು ತಿಳಿದುಕೊಳ್ಳುತ್ತಾರೆ. ಬಾವಿಯಲ್ಲಿ ನೀರು ಬಂದರೆ ಅದನ್ನೂ ಸಹ ಗಂಗೆಯ ನೀರು ಎಂದು ತಿಳಿದು ಸ್ನಾನ ಮಾಡುತ್ತಾರೆ. ಗುಪ್ತ ಗಂಗೆ ಎಂದು ತಿಳಿದುಕೊಳ್ಳುತ್ತಾರೆ. ತೀರ್ಥಯಾತ್ರೆಯಲ್ಲಿ ಯಾವುದಾದರೂ ಬೆಟ್ಟದ ಮೇಲೆ ಹೋದರೆ ಅದಕ್ಕೂ ಗುಪ್ತ ಗಂಗೆ ಎಂದು ಹೇಳುತ್ತಾರೆ. ಭಕ್ತಿ ಮಾರ್ಗವೇ ಸುಳ್ಳು ಮಾರ್ಗವಾಗಿದೆ. ಜ್ಞಾನ ಮಾರ್ಗ ಸತ್ಯವಾಗಿದೆ. ಗಾಡ್ ಈಸ್ ಟ್ರುತ್ ಎಂದು ಹೇಳಲಾಗುತ್ತದೆ. ಬಾಕಿ ರಾವಣನ ರಾಜ್ಯದಲ್ಲಿ ಎಲ್ಲರೂ ಸುಳ್ಳು ಹೇಳುವವರಾಗಿದ್ದಾರೆ. ಗಾಡ್ ಫಾದರ್ ಒಬ್ಬರೇ ಸತ್ಯಖಂಡವನ್ನು ಸ್ಥಾಪನೆ ಮಾಡುತ್ತಾರೆ. ಅಲ್ಲಿ ಸುಳ್ಳಿನ ಮಾತೇ ಇರುವುದಿಲ್ಲ. ದೇವತೆಗಳಿಗೆ ಭೋಗವನ್ನೂ ಸಹ ಶುದ್ಧವಾದುದನ್ನೇ ಇಡುತ್ತಾರೆ. ಈಗ ಅಸುರಿ ರಾಜ್ಯವಿದೆ. ಸತ್ಯಯುಗ ತ್ರೇತಾಯುಗದಲ್ಲಿ ಈಶ್ವರೀಯ ರಾಜ್ಯವಿರುತ್ತದೆ. ಅದು ಈಗ ಸ್ಥಾಪನೆಯಾಗುತ್ತಿದೆ. ಈಶ್ವರನೇ ಬಂದು ಎಲ್ಲರನ್ನು ಪಾವನರನ್ನಾಗಿ ಮಾಡುತ್ತಾರೆ. ದೇವತೆಗಳಲ್ಲಿ ಯಾವುದೇ ವಿಕಾರ ಇರುವುದೇ ಇಲ್ಲ. ಯಥಾ ರಾಜ ರಾಣಿ ತಥಾ ಪ್ರಜಾ ಎಲ್ಲರೂ ಪವಿತ್ರರಾಗಿರುತ್ತಾರೆ. ಇಲ್ಲಿ ಎಲ್ಲರೂ ಪಾಪಿ ಕಾಮಿ ಕ್ರೋಧಿಗಳಾಗಿದ್ದಾರೆ. ಹೊಸ ಪ್ರಪಂಚಕ್ಕೆ ಸ್ವರ್ಗ, ಹಳೆಯ ಪ್ರಪಂಚಕ್ಕೆ ನರಕ ಎಂದು ಹೇಳಲಾಗುತ್ತದೆ. ಸ್ವರ್ಗವನ್ನಾಗಿ ತಂದೆಯ ವಿನಃ ಯಾರೂ ಮಾಡಲು ಸಾಧ್ಯವಿಲ್ಲ. ಇಲ್ಲಿ ಎಲ್ಲರೂ ನರಕವಾಸಿ ಪತಿತರಾಗಿದ್ದಾರೆ. ವಿಕಾರದಿಂದಲೇ ಜನ್ಮ ತೆಗೆದುಕೊಳ್ಳುತ್ತಾರೆ. ಎಲ್ಲರನ್ನು ಗಂಗಾ ಸ್ನಾನ ಮಾಡಿಸಲು ಕರೆದುಕೊಂಡು ಹೋಗುತ್ತಾರೆ. ಪತಿತರಾಗಿದ್ದಾರೆ ಎಂದ ಮೇಲೆ ಸ್ನಾನ ಮಾಡಲು ಹೋಗುತ್ತಾರಲ್ಲವೇ? ಸತ್ಯಯುಗದಲ್ಲಿ ಎಲ್ಲರೂ ಪಾವನರಾಗಿರುತ್ತಾರೆ. ಅಲ್ಲಿ ಹೀಗೆ ಹೇಳುವುದಿಲ್ಲ, ನಾವು ಪತಿತರಿಂದ ಪಾವನರಾಗಲು ಗಂಗಾ ಸ್ನಾನ ಮಾಡಲು ಹೋಗುತ್ತೇವೆ ಎಂದು. ತಂದೆ ತಿಳಿಸುತ್ತಾರೆ, ಈ ಸಾಧು ಸಂತರೂ ಕೂಡ ಪತಿತರಾಗಿದ್ದಾರೆ. ಅವರ ಉದ್ಧಾರ ಮಾಡಲು ಸಹ ನಾವು ಬರಬೇಕಾಗುತ್ತದೆ. ಕಲಿಯುಗದಲ್ಲಿ ಕೋಟ್ಯಾಂತರ ಮನುಷ್ಯರಿದ್ದಾರೆ. ಸತ್ಯಯುಗದಲ್ಲಿ 9 ಲಕ್ಷ ಜನಸಂಖ್ಯೆ ಇರುತ್ತದೆ. ಎಷ್ಟೊಂದು ವ್ಯತ್ಯಾಸವಿದೆ. ಇದು ವೆರೈಟಿ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷವಾಗಿದೆ. ಇದರ ಬೀಜ ರೂಪ ಭಗವಂತನಾಗಿದ್ದಾರೆ. ಅವರೇ ರಚನೆಯನ್ನು ರಚಿಸುತ್ತಾರೆ. ಮೊಟ್ಟ ಮೊದಲು ದೇವಿ ದೇವತಾ ಧರ್ಮವನ್ನು ರಚಿಸುತ್ತಾರೆ. ನಂತರ ವೃದ್ಧಿ ಆಗುತ್ತಾ ಆಗುತ್ತಾ ಇಷ್ಟೊಂದು ಧರ್ಮಗಳಾಗುತ್ತವೆ. ಮೊದಲು ಒಂದೇ ಧರ್ಮ, ಒಂದೇ ರಾಜ್ಯವಿತ್ತು. ಸುಖವೇ ಸುಖವಿತ್ತು. ಮನುಷ್ಯರು ಕೂಡ ವಿಶ್ವದಲ್ಲಿ ಶಾಂತಿ ಇರಲಿ ಎಂದು ಬಯಸುತ್ತಾರೆ. ಅದನ್ನು ಈಗ ನೀವು ಸ್ಥಾಪನೆ ಮಾಡುತ್ತಿದ್ದೀರಿ. ದೇವಿ ದೇವತೆಗಳ ರಾಜ್ಯವನ್ನು ಈಗ ನೀವು ಪುನಃ ಸ್ಥಾಪನೆ ಮಾಡುತ್ತಿದ್ದೀರಿ. ಬಾಕಿ ಎಲ್ಲರೂ ವಿನಾಶ ಆಗುತ್ತಾರೆ. ಬಾಕಿ ಸ್ವಲ್ಪ ಜನ ಉಳಿಯುತ್ತಾರೆ. ಈ ಚಕ್ರ ತಿರುಗುತ್ತಾ ಇರುತ್ತದೆ. ಈಗ ಕಲಿಯುಗದ ಅಂತ್ಯ ಸತ್ಯಯುಗದ ಆದಿಯ ಪುರುಷೋತ್ತಮ ಸಂಗಮ ಯುಗವಾಗಿದೆ. ಇದಕ್ಕೆ ಕಲ್ಯಾಣಕಾರಿ ಯುಗ ಎಂದು ಹೇಳಲಾಗುತ್ತದೆ. ಕಲಿಯುಗದ ನಂತರ ಸತ್ಯಯುಗದ
ಸ್ಥಾಪನೆಯಾಗುತ್ತಿದೆ. ನೀವು ಸಂಗಮ ಯುಗದಲ್ಲಿ ಓದುತ್ತೀರಿ, ಅದರ ಫಲ ನಂತರ ಸತ್ಯಯುಗದಲ್ಲಿ ಸಿಗುತ್ತದೆ. ಇಂತಹ ಶಿಕ್ಷಣ ಎಲ್ಲೂ ಇರುವುದೇ ಇಲ್ಲ. ನಿಮಗೆ ಆ ಶಿಕ್ಷಣದ ಫಲ ಹೊಸ ಪ್ರಪಂಚದಲ್ಲಿ ಸಿಗುತ್ತದೆ. ಇಲ್ಲಿ ಎಷ್ಟರ ಮಟ್ಟಿಗೆ ಪವಿತ್ರರಾಗುತ್ತೀರಿ ಮತ್ತು ಓದುತ್ತೀರಿ ಅಷ್ಟೇ, ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಒಂದು ವೇಳೆ ಯಾವುದೇ ತಪ್ಪು ನಡೆದರೆ ಮೊದಲನೆಯದಾಗಿ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಎರಡನೆಯದಾಗಿ ಅಲ್ಲಿಗೆ ಹೋಗಿ, ಅಂದರೆ ಸತ್ಯಯುಗಕ್ಕೆ ಹೋಗಿ ಕಡಿಮೆ ಪದವಿಯನ್ನು ಪಡೆಯುತ್ತೀರಿ. ಯಾರು ಸಂಪೂರ್ಣರಾಗಿ ನಂತರ ಇತರರಿಗೆ ಓದಿಸುತ್ತಾರೋ ಅವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಎಷ್ಟೊಂದು ಸೆಂಟರ್ಗಳಿವೆ, ಲಕ್ಷಾಂತರ ಸೆಂಟರ್ಗಳು ಆಗುತ್ತವೆ. ಇಡೀ ಭಾರತದಲ್ಲಿ ತೆರೆಯುತ್ತಾ ಹೋಗುತ್ತವೆ. ಪಾಪಾತ್ಮರಿಂದ ಪುಣ್ಯಾತ್ಮರಾಗುವುದು, ಇದೇ ನಿಮ್ಮ ಗುರಿ ಉದ್ದೇಶ ಆಗಿದೆ. ಓದಿಸುವವರು ಶಿವಬಾಬಾ ಒಬ್ಬರೇ ಆಗಿದ್ದಾರೆ. ಅವರು ಜ್ಞಾನಸಾಗರ, ಸುಖಸಾಗರ ಆಗಿದ್ದಾರೆ. ತಂದೆಯೇ ಬಂದು ಓದಿಸುತ್ತಾರೆ. ಇವರು ಓದಿಸುವುದಿಲ್ಲ, ಇವರಲ್ಲಿ ಬಂದು ಅವರು ಓದಿಸುತ್ತಾರೆ. ಇವರಿಗೆ ಭಗವಂತನ ರಥ ಎಂದು ಹೇಳಲಾಗುತ್ತದೆ. ನಿಮ್ಮನ್ನು ಎಷ್ಟೊಂದು ಪದ್ಮಾಪದಂ ಭಾಗ್ಯಶಾಲಿಗಳನ್ನಾಗಿ ಮಾಡುತ್ತಾರೆ. ನೀವು ಬಹಳ ಸಾಹುಕಾರರಾಗುತ್ತೀರಿ. ಎಂದಿಗೂ ಕಾಯಿಲೆಗೆ ಬೀಳುವುದಿಲ್ಲ. ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಎಲ್ಲವೂ ಸಿಗುತ್ತದೆ. ಇಲ್ಲಿ ಬಲೆ ಹಣವಿದೆ, ಆದರೆ ಕಾಯಿಲೆ ಇತ್ಯಾದಿಗಳೂ ಇದೆ. ಆದ್ದರಿಂದ ಆ ಸಂತೋಷ ಇರಲು ಸಾಧ್ಯವಿಲ್ಲ. ಇಲ್ಲಿ ಏನಾದರೂ ಒಂದು ದುಃಖ ಇರುತ್ತಲೇ ಇರುತ್ತದೆ. ಅದರ ಹೆಸರೇ ಸುಖಧಾಮವಾಗಿದೆ, ಸ್ವರ್ಗ, ಪ್ಯಾರಡೈಸ್. ಈ ಲಕ್ಷ್ಮೀನಾರಾಯಣರಿಗೆ ಈ ರಾಜ್ಯವನ್ನು ಯಾರು ಕೊಟ್ಟರು ಎಂದು ಯಾರಿಗೂ ಗೊತ್ತಿಲ್ಲ. ಇವರು ಭಾರತದಲ್ಲಿ ಇದ್ದರೂ ವಿಶ್ವದ ಮಾಲೀಕರಾಗಿದ್ದರು. ಯಾವುದೇ ಪಾರ್ಟಿಷನ್ ಇತ್ಯಾದಿ ಇರಲಿಲ್ಲ. ಅಂದರೆ ಹೇಗೀಗ ಆ ಜಾಗ ನಮ್ಮದು, ಈ ರಾಜ್ಯ ನಮ್ಮದು ಅಂತ ಡಿವೈಡ್ ಮಾಡ್ತಾರೆ, ಆ ರೀತಿ ಸತ್ಯಯುಗದಲ್ಲಿ ಯಾವುದೇ ಪಾರ್ಟಿಷನ್ ಇರಲಿಲ್ಲ. ಈಗ ನೋಡಿ ಎಷ್ಟೊಂದು ಪಾರ್ಟಿಷನ್ ಇದೆ. ರಾವಣನ ರಾಜ್ಯವಿದೆಯಲ್ಲವೇ, ಎಷ್ಟೊಂದು ಚೂರು ಚೂರಾಗಿ ಹೋಗಿದೆ. ಜಗಳವಾಡುತ್ತಲೇ ಇರುತ್ತಾರೆ. ಅಲ್ಲಿ ಇಡೀ ಭಾರತದಲ್ಲಿ ಆ ದೇವತೆಗಳದ್ದೇ ರಾಜ್ಯವಿತ್ತು. ಅಲ್ಲಿ ಮಂತ್ರಿಗಳು ಇತ್ಯಾದಿ ಇರುವುದೇ ಇಲ್ಲ. ಇಲ್ಲಿ ಮಂತ್ರಿಗಳು ನೋಡಿ ಎಷ್ಟೊಂದು ಜನರಿದ್ದಾರೆ. ಏಕೆಂದರೆ ಬುದ್ಧಿಹೀನರಾಗಿದ್ದಾರೆ. ಆಗ ಮಂತ್ರಿಗಳು ಕೂಡ ಹೀಗೆಯೇ ತಮೋಪ್ರಧಾನ ಪತಿತರಾಗಿದ್ದಾರೆ. ಕಂಗಾಲಾಗುತ್ತಾ ಹೋಗುತ್ತಾರೆ, ಸಾಲ ಮಾಡುತ್ತಾರೆ. ಸತ್ಯಯುಗದಲ್ಲಿ ಧಾನ್ಯ ಎಲ್ಲವೂ ಉಚಿತವಾಗಿರುತ್ತದೆ. ಈಗ ಭೂಮಿಯು ಹಳೆಯದಾಗಿದೆ, ಆದ್ದರಿಂದ ಫಲವು ಹಾಗೆಯೇ ಸಿಗುತ್ತದೆ. ಸತ್ಯಯುಗದಲ್ಲಿ ಧಾನ್ಯ, ಹಣ್ಣು ಇತ್ಯಾದಿ ಬಹಳ ಸ್ವಾದಿಷ್ಟವಾಗಿರುತ್ತವೆ. ನೀವು ಅಲ್ಲಿ ಹೋಗಿ ಎಲ್ಲವನ್ನೂ ಅನುಭವ ಮಾಡಿ ಬರುತ್ತೀರಿ. ಸೂಕ್ಷ್ಮವತನದಲ್ಲಿಯೂ ಹೋಗುತ್ತೀರಿ ಮತ್ತು ಸ್ವರ್ಗಕ್ಕೂ ಹೋಗುತ್ತೀರಿ. ಆಗ ತಂದೆ ತಿಳಿಸುತ್ತಾರೆ, ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಎಂದು. ಮೊದಲು ಭಾರತದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಒಂದೇ ಇತ್ತು, ಬೇರೆ ಯಾವುದೇ ಧರ್ಮವಿರಲಿಲ್ಲ. ನಂತರ ದ್ವಾಪರದಲ್ಲಿ ರಾವಣನ ರಾಜ್ಯ ಶುರುವಾಗುತ್ತದೆ. ಈಗ ವಿಕಾರಿ ಪ್ರಪಂಚವಾಗಿದೆ. ನಂತರ ನೀವು ಪವಿತ್ರರಾಗಿ ನಿರ್ವಿಕಾರಿ ದೇವತೆಗಳಾಗುತ್ತೀರಿ. ಇದು ಸ್ಥೂಲವಾಗಿದೆ. ಭಗವಂತನ ವಾಕ್ಯವಿದೆ, ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ. ನೀವು ಭವಿಷ್ಯದಲ್ಲಿ ಹೀಗೆ ಆಗುತ್ತೀರಿ. ರಾಜ ಪದವಿ ಯಾವಾಗಲೂ ಶಿಕ್ಷಣದಿಂದ ಸಿಗುವುದಿಲ್ಲ, ಅಂದರೆ ಲೌಕಿಕದ ಶಿಕ್ಷಣದಿಂದ ಸಿಗುವುದಿಲ್ಲ. ತಂದೆಯೇ ಓದಿಸಿ ಹೊಸ ಪ್ರಪಂಚದ ರಾಜಧಾನಿಯನ್ನು ಕೊಡುತ್ತಾರೆ. ಅವರು ತಂದೆಯೂ ಹೌದು, ಟೀಚರ್ ಕೂಡ ಹೌದು, ಸದ್ಗುರು ಕೂಡ ಹೌದು. ಸುಪ್ರೀಂ ತಂದೆ, ಸುಪ್ರೀಂ ಟೀಚರ್, ಸುಪ್ರೀಂ ಸದ್ಗುರು ಒಬ್ಬರೇ ಶಿವಬಾಬಾ ಆಗಿದ್ದಾರೆ. ಬಾಬಾ ಎಂದರೆ ಅವಶ್ಯವಾಗಿ ಆಸ್ತಿ ಸಿಗಲೇಬೇಕು. ಭಗವಂತ ಅವಶ್ಯವಾಗಿ ಸ್ವರ್ಗದ ಆಸ್ತಿಯನ್ನೇ ಕೊಡುತ್ತಾರೆ. ರಾವಣ ಯಾರನ್ನು ಪ್ರತಿ ವರ್ಷ ಸುಡುತ್ತಾ ಬಂದಿದ್ದೀರೋ ಇವನು ಭಾರತದ ನಂಬರ್ 1 ಶತ್ರುವಾಗಿದ್ದಾನೆ. ರಾವಣನು ಎಂತಹ ಅಸುರನನ್ನಾಗಿ ಮಾಡಿದ್ದಾನೆ. ಇವನ ರಾಜ್ಯ 2500 ವರ್ಷ ನಡೆಯುತ್ತದೆ.
ಆಗ ತಂದೆ ತಿಳಿಸುತ್ತಾರೆ, ನಾನು ನಿಮ್ಮನ್ನು ಸುಖಧಾಮದ ಮಾಲೀಕರನ್ನಾಗಿ ಮಾಡುತ್ತೇನೆ. ರಾವಣ ನಿಮ್ಮನ್ನು ದುಃಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಾನೆ. ನಿಮ್ಮ ಆಯುಷು ಕಡಿಮೆಯಾಗುತ್ತದೆ. ಅಚಾನಕ್ಕಾಗಿ ಅಕಾಲ ಮೃತ್ಯುವಾಗುತ್ತದೆ. ಅನೇಕ ಕಾಯಿಲೆಗಳು ಇತ್ಯಾದಿ ಬರುತ್ತಲೇ ಇರುತ್ತವೆ. ಅಲ್ಲಿ ಅಂತಹ ಯಾವುದೇ ಮಾತು ಇರುವುದಿಲ್ಲ. ಹೆಸರೇ ಸ್ವರ್ಗವಾಗಿದೆ. ಈಗ ತಮ್ಮನ್ನು ಹಿಂದೂ ಎಂದು ಕರೆದುಕೊಳ್ಳುತ್ತಾರೆ, ಏಕೆಂದರೆ ಪತಿತರಾಗಿದ್ದಾರೆ. ಆದ್ದರಿಂದ ತಮ್ಮನ್ನು ದೇವತೆ ಎಂದು ಕರೆದುಕೊಳ್ಳಲು ಯೋಗ್ಯ ಇಲ್ಲ. ತಂದೆ ಆ ರಥದ ಮೂಲಕ ಕುಳಿತು ತಿಳಿಸುತ್ತಾರೆ. ನಿಮಗೆ ಓದಿಸಲು ಇವರ ಪಕ್ಕದಲ್ಲಿ ಬಂದು ಕುಳಿತುಕೊಳ್ಳುತ್ತಾರೆ. ಅಂದರೆ ನಾವು ಮಕ್ಕಳಿಗೆ ಓದಿಸೋದಕ್ಕೋಸ್ಕರ ಬ್ರಹ್ಮ ತಂದೆಯ ತನುವಿನಲ್ಲಿ ಬ್ರಹ್ಮನ ಪಕ್ಕದಲ್ಲಿ ಬಂದು ಕುಳಿತುಕೊಳ್ಳುತ್ತೇನೆ ಎಂದು ಬಾಬಾ ಹೇಳುತ್ತಾರೆ. ಇವರು ಕೂಡ ಓದುತ್ತಾರೆ. ನಾವೆಲ್ಲರೂ ವಿದ್ಯಾರ್ಥಿಗಳಾಗಿದ್ದೇವೆ. ತಂದೆ ಟೀಚರ್ ಆಗಿದ್ದಾರೆ. ಈಗ ತಂದೆ ಓದಿಸುತ್ತಾರೆ. ನಂತರ 5,000 ವರ್ಷಗಳ ನಂತರ ಬಂದು ಮತ್ತೆ ಓದಿಸುತ್ತಾರೆ. ಈ ಶಿಕ್ಷಣ, ಈ ಜ್ಞಾನ ನಂತರ ಗುಪ್ತವಾಗಿ ಬಿಡುತ್ತದೆ. ಈ ಶಿಕ್ಷಣವನ್ನು ಓದಿ ನೀವು ದೇವತೆಗಳಾಗುತ್ತೀರಿ. 2,500 ವರ್ಷ ಸುಖದ ಆಸ್ತಿಯನ್ನು ಪಡೆದುಕೊಂಡಿದ್ದೀರಿ. ನಂತರ ದುಃಖವಿದೆ, ರಾವಣನ ಶಾಪವಿದೆ. ಈಗ ಭಾರತ ಬಹಳ ದುಃಖಿಯಾಗಿದೆ. ಇದು ದುಃಖಧಾಮವಾಗಿದೆ. ಹೇ ಪತಿತ ಪಾವನ, ನೀವು ಬನ್ನಿರಿ ಎಂದು ಕೂಗಿ ಕರೆಯುತ್ತಾರೆ. ನೀನು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡು. ನಿಮ್ಮಲ್ಲಿ ಈಗ ಯಾವುದೇ ವಿಕಾರ ಇರಬಾರದು. ಆದರೆ ಅರ್ಧಕಲ್ಪದ ಕಾಯಿಲೆ ಬೇಗ ಹೋಗುತ್ತದೆಯೇನು? ಆ ಶಿಕ್ಷಣದಲ್ಲಿಯೂ ಯಾರು ಚೆನ್ನಾಗಿ ಓದುವುದಿಲ್ಲವೋ ಅವರು ಫೇಲ್ ಆಗುತ್ತಾರೆ. ಯಾರು ಪಾಸ್ ವಿತ್ ಆನರ್ ಆಗುತ್ತಾರೋ ಅವರು ಸ್ಕಾಲರ್ಶಿಪ್ ಪಡೆಯುತ್ತಾರೆ. ನಿಮ್ಮಲ್ಲಿಯೂ ಯಾರು ಚೆನ್ನಾಗಿ ಪವಿತ್ರರಾಗಿ ಮತ್ತು ನಂತರ ಇತರರನ್ನು ಪವಿತ್ರರನ್ನಾಗಿ ಮಾಡುತ್ತಾರೋ ಅವರು ಈ ಬಹುಮಾನವನ್ನು ಪಡೆಯುತ್ತಾರೆ. ಮಾಲೆ ಇದೆಯಲ್ಲವೇ? 8ರ ಮಾಲೆ ಪಾಸ್ ವಿತ್ ಆನರ್ ಆಗಿದೆ. ನಂತರ 108ರ ಮಾಲೆ ಬಹುಮಾನ ಅವರಿಗೇನೆ ಸಿಗುತ್ತದೆ. ಯಾರಿಗೆ ಅಂದರೆ ಯಾರು ಮೊಟ್ಟ ಮೊದಲು 8ರ ಮಾಲೆಯಲ್ಲಿ ಬರುತ್ತಾರೆ ಅವರಿಗೆ ಬಹುಮಾನ ಸಿಗುತ್ತದೆ. ಯಾರ ಮಾಲೆಯನ್ನು ಜಪಿಸಲಾಗುತ್ತದೆಯೋ ಅವರೇನು ಅದರ ರಹಸ್ಯವನ್ನು ತಿಳಿದುಕೊಂಡಿರುವುದಿಲ್ಲ. ಮಾಲೆಯಲ್ಲಿ ಮೇಲೆ ಹೂವು ಇರುತ್ತದೆ, ನಂತರ ಮೇರುಮಣಿಗಳಿರುತ್ತವೆ, ಜೋಡಿಮಣಿಗಳು. ಸ್ತ್ರೀ ಮತ್ತು ಪುರುಷ ಇಬ್ಬರೂ ಪವಿತ್ರರಾಗಿರುತ್ತಾರೆ. ಇವರು ಪವಿತ್ರರಾಗಿದ್ದಾರಲ್ಲವೇ? ಸ್ವರ್ಗವಾಸಿ ಎಂದು ಕರೆಸಿಕೊಳ್ಳುತ್ತಿದ್ದರು. ಇದೇ ಆತ್ಮ ನಂತರ ಪುನರ್ಜನ್ಮ ತೆಗೆದುಕೊಳ್ಳುತ್ತಾ ಈಗ ಪತಿತರಾಗಿದ್ದಾರೆ. ನಂತರ ಇವರೇ ಪವಿತ್ರರಾಗಿ ಪಾವನ ಪ್ರಪಂಚಕ್ಕೆ ಹೋಗುತ್ತಾರೆ. ಮತ್ತೆ ಹೀಗೆ ಆಗಬೇಕು. ಪ್ರಪಂಚದ ಇತಿಹಾಸ ಭೂಗೋಳ ಪುನರಾವರ್ತನೆಯಾಗುತ್ತದೆ. ವಿಕಾರಿ ರಾಜರು ನಿರ್ವಿಕಾರಿ ರಾಜರ ಮಂದಿರದಲ್ಲಿ ಬಂದು ಅವರನ್ನು ಪೂಜಿಸುತ್ತಾರೆ. ಅವರೇ ಪೂಜ್ಯ, ನಂತರ ಪೂಜಾರಿ ಆಗಿದ್ದಾರೆ. ವಿಕಾರಿಯಾಗುವುದರಿಂದ ನಂತರ ಬೆಳಕಿನ ಕಿರೀಟವೂ ಇರುವುದಿಲ್ಲ. ಪೂಜ್ಯರಿಂದ ಪೂಜಾರಿ ಆಗುತ್ತಾರೆ. ಈ ಆಟ ಮಾಡಲ್ಪಟ್ಟಿದೆ. ಇದು ಬೇಹದ್ದಿನ ಅದ್ಭುತ ಡ್ರಾಮಾ ಆಗಿದೆ. ಬೇಹದ್ದಿನ ಡ್ರಾಮಾ. ಮೊದಲು ಒಂದೇ ಧರ್ಮವಿರುತ್ತದೆ, ಅದಕ್ಕೆ ರಾಮರಾಜ್ಯ ಎಂದು ಹೇಳಲಾಗುತ್ತದೆ. ನಂತರ ಬೇರೆ ಬೇರೆ ಧರ್ಮದವರು ಬರುತ್ತಾರೆ. ಈ ಸೃಷ್ಟಿಯ ಚಕ್ರ ಹೇಗೆ ತಿರುಗುತ್ತದೆ ಎನ್ನುವುದನ್ನು ಒಬ್ಬ ತಂದೆಯೇ ತಿಳಿಸಲು ಸಾಧ್ಯ. ಭಗವಂತನು ಒಬ್ಬರೇ ಆಗಿದ್ದಾರೆ. ನಿಮಗೆ ಭಗವಂತ ಓದಿಸಿ ಹೀಗೆ ಮಾಡುತ್ತಾರೆ. ಇದು ನಿಮ್ಮ ಗುರಿ ಉದ್ದೇಶ ಆಗಿದೆ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯ. ವರದಾನ: ವಿಜಯೀ ಭವ. ಸದಾ ವಿಜಯೀ ಭವದ ವರದಾನಿ ಮೂರ್ತಿಗಳಾಗಿದ್ದೀರಾ. ವರದಾನಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅಂದರೆ ವರದಾನಿ ಸ್ವರೂಪ ಆಗುವುದು. ಹೀಗೆ ಆಗಿದ್ದೀರಾ. ಮಹಾವೀರ ಮತ್ತು ಶಕ್ತಿಯರಿಗೂ ವರದಾನಿ ಎಂದು ಹೇಳುತ್ತಾರೆ. ಮಹಾವೀರ ಅಂದರೆ ಸದಾ
ವಿಜಯಿ. ವರದಾನ ತಂದೆ ಕೊಡುತ್ತಾರೆ, ಅದನ್ನು ಸಂಭಾಳಿಸುವುದು ನಿಮ್ಮ ಕೆಲಸವಾಗಿದೆ. ಒಳ್ಳೆಯದು. ಓಂ ನಮಃ ಶಿವಾಯ.